ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ರವಿಯರಸ್ ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಮನೆಗಳಲ್ಲಿ ಸಾಕಿರೋ ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಇವಕ್ಕೆ ಟಿಕ್ಸ್ ಅಟ್ಯಾಕ್ ಆದರೆ ಇದಕ್ಕೆ ರೆಡ್ ಬಾತ್ ಕೊಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವನ ಹೆಸರು ಆರ್ಯ ಅಂತ. ಇವನು ನಮ್ಮ ಮನೆ ಸದಸ್ಯ. ಸೊ ಇವನಿಗೆ ಯಾವಾಗಲೂ ಟಿಕ್ಸ್ ಕಂಪ್ಲೇಂಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು 15 ಡೇಸ್ ಒಂದ್ಸತಿ ಬಾತ್ ಕೊಡ್ತೀನಿ. ಟಿಕ್ಸ್ ಜಾಸ್ತಿ ಆದಾಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ನಾನು ಯೂಸ್ ಮಾಡೋದು ರೆಡ್ ಅಂತ. ಇದು ನಿಮಗೆ ಎಲ್ಲ ಪೆಟ್ ಸ್ಟೋರಲ್ಲೂ ಸಿಗುತ್ತೆ. ಇವತ್ತು ಆ ರೆಡ್ ಅನ್ನೋ ಕೆಮಿಕಲ್ನ ಯಾವ ರೀತಿ ಯೂಸ್ ಮಾಡಬೇಕು, ಏನು ಪ್ರಿಕಾಷನ್ ತಗೋಬೇಕು ಅಂತ ಹೇಳ್ತೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ತುಂಬ ಜನಕ್ಕೆ ಡೌಟ್ ಇರುತ್ತೆ, ನಾಯಿಗಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಬೇಕಾ ಅಥವಾ ತಣ್ಣೀರಲ್ಲಿ ಸ್ನಾನ ಮಾಡಿಸ್ಬೇಕಾ ಅಂತ. ತುಂಬ ಜನ ಅಂದ್ಕೊಳ್ತಾರೆ ಮನುಷ್ಯರ ಥರ ಅದಕ್ಕೂ ಚಳಿ ಆಗುತ್ತೆ, ಸೊ ಹಾಗಾಗಿ ಬಿಸಿನೀರು ಬಿಸಿ ಸ್ನಾನ ಮಾಡಿಸೋಣ ಅಂತ. ಸೊ ಅದು ಆ್ಯಕ್ಚುಲಿ ಅದು ತುಂಬ ತಪ್ಪು. ನಾಯಿಗಳಿಗೆ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದ್ರೆ ಅದರ ಸ್ಕಿನ್ನು ಡ್ರೈ ಆಗುತ್ತೆ, ಹಾಗೆ ಅದಕ್ಕೆ ಹಿಚ್ಚಿಂಗ್ ಪ್ರಾಬ್ಲಮ್ ಬರುತ್ತೆ, ನೆವೆ ಆಗುತ್ತೆ, ತುಂಬ ಕೆರ್ಕೊಳ್ಳುತ್ತೆ, ಹಾಗೆ ಅದರ ಹಾರ್ಟ್ ಬೀಟ್ ರೇಟ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾರೆಲ್ಲ ಬಿಸಿನೀರು ಸ್ನಾನ ಮಾಡಿಸ್ತಾ ಇದ್ದೀರಾ ದಯವಿಟ್ಟು ಸ್ಟಾಪ್ ಮಾಡಿ, ಅದಕ್ಕೆ ವಾರ್ಮ್ ವಾಟರಲ್ಲೇ ಸ್ನಾನ ಮಾಡಿಸಿ, ಏನೂ ಆಗಲ್ಲ. ಇನ್ನೊಂದು ವಿಷಯ ಫ್ರೆಂಡ್ಸ್, ನಾಯಿಗಳಿಗೆ ಸ್ನಾನ ಮಾಡಿಸೋಕ್ಕೂ ಮುಂಚೆ ಬಿಸಿಲು ಹೇಗಿದೆ ಅಂತ ನೋಡಿಕೊಂಡು ಸ್ನಾನ ಮಾಡಿಸಿ. ಯಾಕಂದರೆ ಅದ್ರ ಕೂದಲು ಕಂಪ್ಲೀಟಾಗಿ ಒಣಗಬೇಕು, ಇಲ್ಲಾಂದರೆ ಸ್ಕಿನ್ ಇನ್ಫೆಕ್ಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಥರ ಪೈಪಲ್ಲಿ ನೀರು ಬಿಡುವಾಗ ಕಿವಿ ಒಳಗೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಅದಕ್ಕೆ ನಾನು ಮುಖ ತೊಳಿಬೇಕಾದ್ರೆ ಒಂದು ಮಗ್ಗಲ್ಲಿ ನೀರು ತುಂಬಿಕೊಂಡು ಕೈಯಿಂದ ಹೀಗೆ ತೊಳಿತೀನಿ. ಈ ರೀತಿ ಚೆನ್ನಾಗಿ ನೆನೆಸಾದ್ಮೇಲೆ ಶಾಂಪು ಹಾಕ್ತಾ ಇದ್ದೀನಿ. ಇವನಿಗೆ ಸ್ವಲ್ಪ ಡ್ಯಾಂಡ್ರಫ್ ಕಂಪ್ಲೇಂಟ್ ಇರೋದ್ರಿಂದ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ಶಾಂಪೂನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಶಾಂಪೂನ ಡೈಲ್ಯೂಟ್ ಮಾಡಿ ಹಾಕ್ತಾ ಇದ್ದೀನಿ, ಯಾಕಂದರೆ ಕೂದಲು ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ನೀರಲ್ಲಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಅದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಶಾಂಪು ಎಲ್ಲ ಹಾಕಿದಾಗಿದೆ. ಈಗ ನೀರು ಬಿಡ್ತಾ ಇದ್ದೀನಿ. ಶಾಂಪು ಸ್ವಲ್ಪನೂ ಉಳ್ಕೊಳ್ದೇ ಇರೋ ಥರ ನೀರಲ್ಲಿ ಚೆನ್ನಾಗಿ ಜಾಲಿಸ್ಬೇಕು. ಹೀಗೆ ಚೆನ್ನಾಗಿ ಜಾಲಿಸಿದ ನಂತರ ಈಗ ನಾನು ರೆಡ್ ಅನ್ನೋ ಕೆಮಿಕಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಇದು ರೆಡ್ ಅಂತ. ಸೊ ಈ ರೆಡ್ ಯೂಸ್ ಮಾಡೋದ್ರಿಂದ ನಿಮ್ಮ ನಾಯಿಗೆ ಟಿಕ್ಸ್ ಆಗಿರ್ಬೋದು, ಫ್ಲೀಸ್ ಆಗಿರ್ಬೋದು, ಎಲ್ಲ ಸತ್ತೋಗುತ್ತೆ. ಇದು ನಿಮಗೆ 15 ಡೇಸ್ವರೆಗೂ ಕೆಲಸ ಮಾಡುತ್ತೆ. ಸೊ ಇದನ್ನು ಯೂಸ್ ಮಾಡಬೇಕಾದ್ರೆ ತುಂಬ ಪ್ರಿಕಾಷನ್ಸ್ ತೊಗೋಬೇಕು. ಸೊ ಯಾವುದೇ ಕಾರಣಕ್ಕೂ ಈ ಕೆಮಿಕಲ್ಲು ಕಣ್ಣಿಗೆ ಹೋಗಬಾರ್ದು, ಮತ್ತು ನಾಯಿ ನೆಕ್ಕೊಳ್ಳದೆ ಇರೋ ಥರ ನೋಡ್ಕೊಳ್ಳಿ. ಸೊ ನಿಮಗೇನಾದರೂ ಕೈ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ಗ್ಲೌಸ್ ಹಾಕೊಳ್ಳೋದು ತುಂಬ ಉತ್ತಮ. ನಾನು ಇದನ್ನು 2.5 ml ತೊಗೊಳ್ತಾ ಇದ್ದೀನಿ. ಸೊ 1 ಲೀಟ್ರ್ ನೀರಿಗೆ 2.5 ml ಮಿಕ್ಸ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ನಿಧಾನವಾಗಿ ಕತ್ತಿಂದ ಹಿಂಭಾಗಕ್ಕೆ ಅಪ್ಲೈ ಮಾಡಬೇಕು. ಸೊ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕಾಗೆ, ಯಾವುದೇ ಕಾರಣಕ್ಕೂ ಕಣ್ಣಿಗೆ ಹೋಗಬಾರ್ದು, ಹಾಗೆ ನೆಕ್ಕೊಡೋದಕ್ಕೆ ಬಿಡಬಾರ್ದು. ಬೆರಳು ಆಡಿಸ್ತಾ ಇದ್ದರೆ ಈ ಥರ ಹೇರ್ಸ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈ ಥರ ನಿಧಾನವಾಗಿ ತುಂಬ ಪೇಷನ್ಸ್ ಇಟ್ಕೊಂಡು ಅಪ್ಲೈ ಮಾಡಬೇಕು. ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ.
ಯಾರ ಬಂದ್ರ ಅಲ್ಲಿ ಅಲ್ಲಿ ಸ್ನಾನ ಆಗಿದ ತಕ್ಷಣ ಟವಲ್ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಹಾಗೆ ಡ್ರೈ ಆಗಕ್ಕೆ ಬಿಟ್ಟು ಆಮೇಲೆ ಟವಲಿಂದ ಒರೆಸಿ. ಟವಲ್ ಎಲ್ಲ ಇಸ್ಕೊಂಬ, ಅಮ್ಮ ಹತ್ರ ಇಸ್ಕೊಂಬರ್ತೀಯಾ? ಹೋಗಿ ಇಸ್ಕೊಂಬ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.